ಈಗಾಗಲೇ ಭೈರತಿ ಬಸವರಾಜ್ ಅರೆಸ್ಟ್ ಆಗಿ ಸಿಐಡಿ ಕಚೇರಿಯತ್ತ ಬಸವರಾಜ್ ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ನ ವಿಐಪಿ ಗೇಟ್ ಮೂಲಕ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಭೈರತಿ ಬಸವರಾಜನ್ನ ಕಚೇರಿಗೆ ಅಂದ್ರೆ ಸಿಐಡಿ ಕಚೇರಿಗೆ ಕರೆತರ್ತಾ ಇರುವಂತಹ ಪೊಲೀಸರು ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಇವತ್ತು ರಾತ್ರಿ ಪೂರ್ತಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಏರ್ಪೋರ್ಟ್ನ ವಿಐಪಿ ಗೇಟ್ ಮೂಲಕವಾಗಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜು ಅವರನ್ನ ಹೊರಗಡೆ ಕರೆತಂದಿದ್ದಾರೆ. ಅವರನ್ನ ಸಿಐಡಿ ಕಚೇರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಈಗಾಗಲೇ ಏರ್ಪೋರ್ಟ್ನ ಹೊರಗಡೆ ಕರ್ಕೊಂಡು ಬರಲಾಗಿದೆ ವಿಐಪಿ ಗೇಟ್ ಮೂಲಕವಾಗಿ ಅನ್ನುವಂತಹ ವಿಚಾರ, ಏನೇನೆಲ್ಲ ಪ್ರೊಸೀಜರ್ಸ್ಗಳಾಯಿತು? ಈಗಾಗಲೇ ಅವರು ಸಿಐಡಿ ಕಚೇರಿಯತ್ತ ಹೊರಟಿದ್ದಾರೆ ಅಥವಾ ಹೇಗೆ? ಖಂಡಿತವಾಗಿಯೂ ಜಗದೀಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಭೈರತಿ ಬಸವರಾಜ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ಮಾಡಿ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೂಡ ಸಿಐಡಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಆದ್ರೆ ಯಾವಾಗ ಇವರ ಮೇಲೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಯಿತು, ಜೊತೆಗೆ ವಿಚಾರಣೆ ವೇಳೆಯಲ್ಲಿ ಸರಿಯಾದ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಅವರನ್ನ ಬಂಧನ ಮಾಡುವಂತಹದ್ದು ಅನಿವಾರ್ಯ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ನಿರ್ಧಾರ ಮಾಡಿ ಈಗಾಗಲೇ ಕೋರ್ಟ್ಗೂ ಕೂಡ ಅಪೀಲ್ ಅನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಏನು ಮೊದಲಿಗೆ ಹೈಕೋರ್ಟ್ಗೆ ಏನು ಬಿಕ್ಲು ಶಿವನ ಕೇಸ್ನಲ್ಲಿ ಬಲವಂತದ ಕ್ರಮ ಮಾಡಬಾರ್ದು ಅನ್ನುವಂತ ಪ್ರಕಾರ ಈವರೆಗೂ ಕೂಡ ಎಲ್ಲೊಂದ್ ಕಡೆ ಏನು ಭೈರತಿ ಬಸವರಾಜ್ ಅವರು ಎಸ್ಕೇಪ್ ಆಗಿದ್ರು ಬಂಧನದ ಇದರಿಂದ. ಈಗ ಸದ್ಯಕ್ಕೆ ಆಂಟ್ರಿಸ್ಬಿಟ್ ಬೇಲ್ ತೆಗೆದುಕೊಳ್ಳುವಂತ ಅನಿವಾರ್ಯ ಅವರಿಗೆ ಎದುರಾಯ್ತು. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ನ ಮೊರೆ ಕೂಡ ಹೋಗಿದ್ರು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಬೇಲ್ ಅನ್ನ ರಿಜೆಕ್ಟ್ ಮಾಡಿರುವಂತಹದ್ದು. ಹೀಗಾಗಿ ಕಳೆದ 3 ದಿನಗಳಿಂದ ಕೂಡ ಏನು ಭೈರತಿ ಬಸವರಾಜ್ಗಾಗಿ ಶೋಧ ಕಾರ್ಯವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಅವರು ಗುಜರಾತ್ನ ಅಹಮದಾಬಾದ್ ನಲ್ಲಿ ಇದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ಅವರನ್ನ ಬಂಧನ ಮಾಡ್ಲಿಕ್ಕೆ ಮುಂದಾಗಿದ್ರು. ಈ ವೇಳೆಯಲ್ಲಿ ನಾನು ಸರೆಂಡರ್ ಆಗ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಸಾಕಷ್ಟು ಏನು ಅರಿಬಿಟ್ಟಿದ್ರು ಭೈರತಿ ಬಸವರಾಜ್. ಆದ್ರೆ ಅದು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡದ ಸಿಐಡಿ ಅಧಿಕಾರಿಗಳು ಅವರು ಏಕಾಏಕಿ ಏನು ಏರ್ಪೋರ್ಟ್ಗೆ ಬಂದ ತಕ್ಷಣವೇ ಈಗಾಗಲೇ ಈ ಹಿಂದೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಏನು ಸಿಐಡಿ ಅಧಿಕಾರಿಗಳು ಒಂದು ಹೊರಡಿಸಿದ್ರು. ಯಾವುದೇ ಏರ್ಪೋರ್ಟ್ ನಲ್ಲಿ ಅಂದ್ರೆ ದೇಶವ್ಯಾಪಿ ಯಾವುದೇ ಒಂದು ಏರ್ಪೋರ್ಟ್ ನಲ್ಲಿ ಅವರ ಒಂದು ಚೆಕ್ಔಟ್ ಆಗಿದ ತಕ್ಷಣವೇ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಒಂದು ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಅದರಂತೆ ಅವರು ಅಹಮದಾಬಾದ್ ನ ಒಂದು ಏರ್ಪೋರ್ಟ್ ಗೆ ಬಂದ ತಕ್ಷಣ ಏನು ಇವರು ಸಿಐಡಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಆಧಾರದ ಮೇಲೆ ಸದ್ಯಕ್ಕೆ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದು ಒಂದು ಟೀಮ್ ಇಲ್ಲೇ ಕಾಯ್ತಾ ಇತ್ತು ಅವರ ಬರುವಿಕೆಗಾಗಿ. ಸುಮಾರು 6:50ಕ್ಕೆ ಸಮಯದಲ್ಲಿ ಅವರ ಏನು ಆಗಮನ ಆಗುತ್ತೆ. ಆಗಮನ ಆದ ತಕ್ಷಣವೇ ಎಸಿಪಿ ಹರ್ಷ ಅವರು ಹೋಗಿ ಅವರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಏರ್ಪೋರ್ಟ್ ನ ಅಥಾರಿಟಿಗೆ ಈ ಆರೋಪಿ ಕೊಲೆಯ ಕೇಸ್ ನಲ್ಲಿ ಆರೋಪಿ ಆಗಿದ್ದಾನೆ, ಜೊತೆಗೆ ಈತನನ್ನ ನಾವು ವಶಕ್ಕೆ ಪಡಿಬೇಕಾಗತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಕೇಸ್ ನ ಮಾಹಿತಿ ಏರ್ಪೋರ್ಟ್ ಅಥಾರಿಟಿಗೆ ಕೊಟ್ಟು ಅಲ್ಲಿಂದ ಏನು ಸಿಐಡಿ ಅಧಿಕಾರಿಗಳಿಗೆ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ಹಸ್ತಾಂತರ ಮಾಡಿ ಅವರನ್ನ ಏನು ಈಗಾಗಲೇ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ಸಿಐಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಬಂಧನ ಮಾಡಿದ 24 ಗಂಟೆಯಲ್ಲಿ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಮತ್ತೆ ಒಂದು ಎಸಿಜೆಎಂಸಿ ಒಂದು ಕೋರ್ಟಿನ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಅದಾದ ನಂತರ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಒಂದು ರಿಮೈಂಡ್ ಅರ್ಜಿಯನ್ನ ಕೂಡ ಸಿಐಡಿ ಅಧಿಕಾರಿಗಳು ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಎಲ್ಲ ಪ್ರೊಸೀಜರ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ತಯಾರಿಟ್ಟಿರೋದ್ರಿಂದ ಇವರನ್ನ ಕರ್ಕೊಂಡ್ಬಂದು ರಾತ್ರೋರಾತ್ರಿ ಅವ್ರಿಗೆ ಮೆಡಿಕಲ್ ಮಾಡಿಸುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಅವ್ರನ್ನ ಬೋರಿಂಗ್ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವ್ರಿಗೆ ಮೆಡಿಕಲ್ ಮಾಡಿಸಬಹುದು, ಅಥವಾ ಅನಿವಾರ್ಯ ಇದ್ದಲ್ಲಿ ಸಿಐಡಿ ಕಚೇರಿಗೆ ಡಾಕ್ಟರ್ ಸರ್ಕಾರಿ ವೈದ್ಯರಿದ್ದಾರೆ ಅವ್ರನ್ನ ಕರೆಸಿ ಅಲ್ಲೇ ಅವರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಅದಾದ ನಂತರ ಇಡೀ ರಾತ್ರಿ ಅವ್ರನ್ನ ಅಲ್ಲೇ ಇಟ್ಕೊಂಡು ಬೆಳಗ್ಗೆ ಏನೋ ಫಸ್ಟ್ ಅವರಲ್ಲೇ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಳ್ಳುವ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇರೋದು. ಸದ್ಯಕ್ಕೆ ಏರ್ಪೋರ್ಟ್ ಏನು ಇದೆ ಏರ್ಪೋರ್ಟ್ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡು ಸಿಐಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಸಿಐಡಿ ಕಚೇರಿಯ ಕಡೆಗೆ ಸಿಐಡಿ ಪೊಲೀಸರು ಹೊರಟಿರುವಂತಹದ್ದು. ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿ. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.